ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣವೇ ಒಂದು ಲೋಟ ಬಿಸಿನೀರನ್ನ ಕುಡ್ಕೊಂಡು ಹಾಗೆ ವಾಕ್ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಪಾರ್ಕ್ಗೆ ಹೋಗಿದ್ದೀನಿ. ಸೊ ಅಲ್ಲಿ ಎಲ್ಲ ಥರದ ಎಕ್ಸಸೈಸ್ ಮಾಡಲಿಕ್ಕೆ ಇರೋದ್ರಿಂದ ಆರಾಮಾಗಿ ಎಕ್ಸಸೈಸ್ ಮಾಡಿಕೊಂಡು ವಾಕ್ ಮುಗಿಸ್ಕೊಂಡು ಹಾಗೆ ಇವತ್ತು ಡೇ 3 ಆಗಿರೋದ್ರಿಂದ ನನ್ನ ಡಯಟಲ್ಲಿ ಏನೇನೆಲ್ಲ ಫುಡ್ನೆಲ್ಲ ತೊಗೋತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೊಂಡು ತಿಂದ್ಕೊಂಡು ಹಾಗೆ ನನ್ನ ಮಕ್ಕಳು ಕೂಡ ನನ್ನ ಜೊತೆಗೆ ಎಕ್ಸಸೈಸ್ ಮಾಡ್ತಾಯಿದ್ದಾರೆ. ಹಾಗೆ ನನ್ನ ಮಗಳು ದೊಡ್ಡವಳು ಸ್ಕೂಲ್ಗೆ ರೆಡಿ ಆಗಿದ್ದಾಳೆ. ಹಾಗೆ ನಾನು ಆಟಾಡಿಸ್ತೀನಿ ನನ್ನ ತಂಗಿನ ಅಂತ ಹೇಳ್ಬಿಟ್ಟು ಆಟಾಡಿಸ್ತಾ ಇದ್ದಾಳೆ. ಹಾಗೆ ನಮ್ಮ ಚಿಕ್ಕಪ್ಪ ಕೂಡ ಆಟಾಡಿಸ್ತೀನಿ, ನಿನ್ನ ಕೆಲಸ ನೀನು ಮಾಡ್ಕೊ ಹೋಗಮ್ಮ ಅಂತ ಹೇಳ್ಬಿಟ್ಟು ಅವರು ಆಟ ಆಡಿಸ್ತಾ ಇದ್ದಾರೆ ಅವಳಿಗೆ ಒಂದು ಸೀರೆ ಕಟ್ಕೊಟ್ಬಿಟ್ಟಿದ್ದೀವಿ. ಸೊ ಅದರಲ್ಲಿ ಆಟ ಆಡ್ತಾ ಇರ್ತಾಳೆ. ಹಾಗೆ ಅವಳದೇನು ತೊಂದರೆ ಇರೋದೇ ಇಲ್ಲ, ಮನೆಯಲ್ಲಿ ಆಟ ಆಡ್ಕೊಂಡಿರ್ತಾಳೆ. ಚಿಕ್ಕವಳನ್ನು ಕೂಡ ಒಳಗಡೆ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದಾಳೆ. ಅದಾದಮೇಲೆ ಒಂದು 3 ಬಾದಾಮಿನ ತಿಂದ್ಕೊಂಡು ಹಾಗೆ ಸ್ವಲ್ಪ ಕೆಲಾಕ್ಸ್ನ ತಿಂದ್ಕೊಂಡು ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳು ಜೊತೆ ವಾಕ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ದಾಳಿಂಬೆ ಹಣ್ಣನ್ನು ತಿಂದೆ. ಸೊ ಡಯಟಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನನ್ನ ಮಗಳು ಕೂಡ ನನಗೂ ಕೊಡು ತಿಂತೀನಿ ಅಂತ ಹೇಳ್ತಿದ್ದಾಳೆ. ಅದಾದಮೇಲೆ ಮಧ್ಯಾಹ್ನದ ಊಟಕ್ಕೆ ಗೋಧಿ ದೋಸೆ ಹಾಗೂ ಹೆಸರುಕಾಳು ಪಲ್ಯ ಮತ್ತು ಕ್ಯಾರೆಟ್ನ ತಿಂದ್ಕೊಂಡು ನನ್ನದು ಚಿಕ್ಕ ಮಗಳ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ಅದಾದಮೇಲೆ ರಾತ್ರಿ ಊಟಕ್ಕೆ ಸೊಪ್ಪಿನ ಪಲ್ಯ ಹಾಗೆ ಬೀನ್ಸ್ ಪಲ್ಯ ತಿಂದೆ. ನನ್ನ ಡಯಟ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಬಾಯ್.